ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ಮ್ಯಾಜಿಕ್ ಪರ್ಕೆಯಿಂದ ತನಗ್ ಗೋಲ್ಡ್ ಕೊಟ್ಟಿದ್ದ ಅತ್ತೆ ಮೇಲೆ ಯಾವಾಗಪ್ಪ ರಿವೆಂಜ್ ತಗೊಳ್ಳೋಣ ಅಂತ ವೇಟ್ ಮಾಡ್ತಿದ್ದಾಳೆ ಚಂದ್ರಕಾಂತ. ಒಂದು ವೇಳೆ ಆ ಮ್ಯಾಜಿಕ್ ಪರ್ಕೆ ಎಪಿಸೋಡ್ ನೋಡಕ್ ಮಿಸ್ ಮಾಡ್ಕೊಂಡಿದ್ರೆ ಈಗ್ಲೇ ಆ ಕೆಳಗಿರೋ ಲಿಂಕ್ ನ ಕ್ಲಿಕ್ ಮಾಡಿ ನೋಡ್ಬಿಡಿ. ಕಳ್ಳ ಸ್ವಾಮೀಜಿ ಹಾಗೂ ಚಿನ್ನದ ನಿಧಿ. ಎಂದಿನಂತೆ ಸೂರ್ಯಕಾಂತ ಬೆಳದಿಂಗ್ಳಲ್ಲಿ ಹಾಯಾಗಿ ಮಲ್ಗಿದ್ರು. ಅರ್ಧರಾತ್ರಿ ದಾಟ್ತಿದ್ದಂಗೆ ಬಾವಿಲೇನೋ ಬಿದ್ದಿದ್ ಶಬ್ದ ಕೇಳಿಸ್ತು. ಏನ ಶಬ್ದ? ಬಾವಿಯಲ್ಲೇನೋ ಬಿದ್ದಂಗ್ ಕಾಣಿಸ್ತಿದ್ಯಲ್ಲ. ಎದ್ದು ಬಿದ್ದು ಎದ್ದಿದ್ ಸೂರ್ಯಕಾಂತಳಿಗೆ ಯಾರೋ ಬಾವಿ ಹತ್ರ ಇಣಿಕಿ ನೋಡೋ ಹಾಗೆ ಕಾಣಿಸ್ತು. ಯಾರೋ ಅಲ್ಲಿ ಬಚ್ಚಿಟ್ಕೊಂಡಿರೋದು, ನೀನ್ ಅಲ್ಲೇ ಇರೋ, ನಾನೇ ಬರ್ತೀನಿ ಅಲ್ಲಿಗೆ ಹೇಳ್ತಾ ಕೈಗ್ ಸಿಕ್ಕಿದ್ ದೊಡ್ಡ ಕೋಲ್ನ ತಗೊಂಡು ಹೊರಟ್ರು. ಅಲ್ಲಿದ್ದಿದ್ ಕಳ್ಳ ಗೋಡೆ ಹತ್ತಿ ಓಡೋಗಕ್ ನೋಡ್ದ. ಇದನ್ ನೋಡಿದ್ ಸೂರ್ಯಕಾಂತ ಅವ್ರ ಕೈಯಲ್ಲಿದ್ದಿದ್ ಕೋಲ್ನ ತಗೊಂಡು ಅವನ್ ಮೇಲೆ ಗಟ್ಟಿಯಾಗಿ ಬಿಸಾಕುದ್ಲು. ಅಯ್ಯೋ ಸತ್ನಲ್ಲಪ್ಪೋ, ಈ ಮುತ್ಕಿ ನನ್ ಸೊಂಟಾನೆ ಮುರ್ದಾಕ್ಬಿಟ್ಲಲ್ಲಪ್ಪ, ಅಯ್ಯೋ ಅಮ್ಮ ಅಂತ ಹೇಳ್ತಾ ಗೋಡೆ ದಾಟಿ ಓಡೋದ ಆ ಕಳ್ಳ. ಬೆಳಗಾಯ್ತು. ಬಾಗಿಲ್ ತೆಗ್ದು ಹೊರಗಡೆ ರಂಗೋಲಿ ಹಾಕೋಣ ಅಂತ ಬಂದ ಚಂದ್ರಕಾಂತಾಳಿಗೆ ಕಾಕಿ ಬಟ್ಟೆಯನ್ನು ಧರಿಸಿದ ಒಬ್ಬ ಸ್ವಾಮೀಜಿ ಅವಳಿಗೆ ದರ್ಶನ ನೀಡಿದ್ರು. ಆಹಾ, ಯಾರೋ ಮಹಾನುಭಾವನ್ ತರ ಇದಾರೆ. ಏನ್ ತೇಜಸ್ಸು. ಇವತ್ತು ನನ್ನ ಅದೃಷ್ಟ ಕುಲಾಯಿಸ್ತು. ಇವ್ರಿಗೆ ಸೇವೆ ಮಾಡಿ ಇವ್ರನ್ನ ಒಪ್ಸಿ ಅತ್ತೆನ ವಶ ಪಡಿಸ್ಕೊಳ್ಳೋ ಮಂತ್ರ ಏನಾದ್ರೂ ಕಲ್ತ್ಕೋಬೇಕು ಅನ್ಕೊಂಡ್ಲು ಮನ್ಸಲ್ಲಿ. ನಮಸ್ಕಾರ ಸ್ವಾಮಿ. ಅರ್ಥವಾಯ್ತು. ಕನಿಕರವೇ ಇರದ ಕಿಡಿಗೇಡಿ ನಿನ್ನ ಹತ್ತೆ ನಿನಗೆ ಯಾವಾಗಲೂ ಚಿತ್ರಹಿಂಸೆ ನೀಡುತ್ತಾಳೆ ಅಲ್ವಾ? ಹೌದು ಸ್ವಾಮಿ, ನೀವ್ ಯಾರೋ ಮಹಾನ್ ಭಾವ ತರ ಇದ್ದೀರಾ. ಹಂಗ ನೋಡಿದ ತಕ್ಷಣ ಹಿಂಗೆ ನನ್ ಕಷ್ಟ ಹೇಳ್ಬಿಟ್ರಿ. ಮಹಾತ್ಮ ಅಂತೆ ಮಹಾತ್ಮ. ನಿನ್ನೆ ರಾತ್ರಿ ನನ್ನ ಸೊಂಟ ಮುರಿದೋಗಂಗ್ ಹೊಡೆದಿದ್ದಾಳೆ. ಅದಕ್ಕೆ ಅವಳಿಗೆ ಮಾಡ್ತೀನಿ. ಅವಳಿಗೆ ನೀವೇ ನನ್ನ ರಕ್ಷಿಸ್ಬೇಕು ಸ್ವಾಮಿ. ಖಂಡಿತವಾಗಲೂ ರಕ್ಷಿಸುತ್ತೇನೆ. ನಿನ್ನ ಮನೆಯಲ್ಲೇ ಇದ್ದು ನಿನ್ನನ್ನು ರಕ್ಷಿಸುತ್ತೇನೆ. ನಮ್ಮನೆಯಲ್ಲ ಅಂದ್ರೆ ನಮ್ಮ ಅತ್ತೆ ಅಂತ ಹನುಮಾನ್ದಿಂದ ಹೇಳಿದ್ಲು. ಸರಿ, ಪರವಾಗಿಲ್ಲ ಸ್ವಾಮಿ, ನೀವು ನನ್ನ ದೂರದ ಸಂಬಂಧಿ ಅಂತ ಹೇಳಿ ಈ ಮನೆಯಲ್ಲಿ ಇರಕ್ಕೆ ಏರ್ಪಾಡ್ ಮಾಡ್ತೀನಿ ಬನ್ನಿ ಅಂತ ಹೇಳ್ತಾ ಬಾವಿ ಹತ್ರ ಕಾಲ್ ತೊಳೆದ್ಲು. ಕಾಲು ತೊಳೆಯೋ ಆ ಸಮಯದಲ್ಲಿ ಆ ಸ್ವಾಮೀಜಿ ಬಾವಿಯೊಳಗೆ ಇಣಿಕಿ ನೋಡ್ತಿದ್ದ. ಈ ಬಾವಿ ಆಳವೆಷ್ಟು? ಮಹಾಪುರುಷರು ನನ್ನ ಪರೀಕ್ಷೆ ಮಾಡ್ತಿದ್ದಾರೆ. ಜಗತ್ತೆಲ್ಲ ತಿರ್ಗಾಡಿರೋರ್ ನೀವು. ನಿಮ್ಗೆ ಈ ಬಾವಿ ಅಳತೆ ಗೊತ್ತಿರಲ್ವಾ ಸ್ವಾಮಿ? ಎಷ್ಟಿರ್ಬೋದು ಸ್ವಾಮಿ? 10 ಅಡಿ. 2 ಕೈ ಚಾಚಿದ್ರೆ ಸಾಕು, ಗೊತ್ತಾಗುತ್ತೆ. ಅಷ್ಟೇ ಅನ್ಕೊಂಡ್ರು ಆ ಸ್ವಾಮೀಜಿ. ಯಾರಮ್ಮ ಅದು ಕೇಳ್ತಾ ಹೊರಗಡೆ ಬಂದ್ಲು ಸೂರ್ಯಕಾಂತ. ಇವ್ರು ನನಗೆ ದೊಡ್ಡಪ್ಪನ ವರಸೆ ಆಗ್ಬೇಕು ಅತ್ಯಮ್ಮ. ನನ್ ಚಿಕ್ಕನ್ನಲ್ಲೇ ಇವ್ರು ಹಿಮಾಲಯ ಹೊರಟೋಗ್ಬಿಟ್ರು. ಅಲ್ಲಿ ಸ್ವಲ್ಪ ವರ್ಷಗಳ ಕಾಲ ಘೋರ ತಪಸ್ಸನ್ನು ಮಾಡಿ ಎಷ್ಟೋ ಮಹಿಮೆಗಳನ್ನ ಹೊಂದಿರೋ ಸಿದ್ಧ ಪುರುಷ. ಸಾಕ್ಷಾತ್ ಆ ಪರಮೇಶ್ವರನ್ನೇ ಶಾಶ್ವತವಾಗಿ ಹೊಲಿಸ್ಕೊಂಡಿರೋ ಪರಮ ಪುರುಷರು. 1 2 ಎಷ್ಟಂತ ಹೇಳಿ ಅತ್ಯಮ್ಮ ನನ್ನ ಬಾಯಿಂದ? ಸಾಧಾರಣವಾಗಿ ಇವರು ಯಾರ ಮನೆಗೂ ಹೋಗಲ್ಲ, ಕಾಲೇ ಇಡಲ್ಲ. ಏನೋ ನಮ್ ದೊಡ್ಡಪ್ಪನ್ ವರಸೆ ಇರೋದ್ರಿಂದ ನಮ್ ಮನೆಗ್ ಬಂದು ಆತಿಥ್ಯನ ಸ್ವೀಕರಿಸ್ತಾ ಇದ್ದಾರೆ. ಈತ ಕಾಲಿಟ್ಟಿದ್ ಕಡೆ ಇರೋ ದರಿದ್ರ ಎಲ್ಲ ಹೋಗ್ಬಿಡುತ್ತೆ. ಹೋಗುತ್ತೆ ಏನೇನ್ ಹೋಗುತ್ತೋ ನಾನು ನೋಡ್ತೀನಿ. 1 ನಿಮಿಷ ಇರು. ಇವನನ್ನ ಎಲ್ಲೋ ನೋಡ್ದಂಗ್ ಇದೆಯಲ್ಲ ಹೇಳ್ತಾ ಅನುಮಾನದಿಂದ ನೋಡಿದ್ರು. ಏನಕ್ಕಿರಲ್ಲ, ನಂದೆಲ್ಲ ನಮ್ ದೊಡ್ಡಪ್ಪನ್ ಹೋಲ್ಕೆನೆ. ನನ್ನ ನೋಡಿದ್ರೆ ಅಚ್ಚು ಇವ್ರನ್ನ ನೋಡ್ದಂಗೆ ಆಗುತ್ತೆ ಅಂತ ನಮ್ ಜನ ಹೇಳ್ತಾರೆ. ಇಷ್ಟಕ್ಕೂ ನಮ್ ಜನ ಅಂದ್ರೆ ನಿಮ್ಗಿಷ್ಟನೇ ಇಲ್ಲ. ಏನೋ ನನ್ನ ನೋಡಕ್ ಬಂದಿದ್ದಕ್ಕೆ ಇರಿ ಅಂತ ಹೇಳ್ದೆ. ನೀವ್ ಬನ್ನಿ ಸ್ವಾಮೀಜಿ, ಈ ಮುದ್ಕಿ ಏನಾದ್ರೂ ಹೇಳ್ತಾನೆ ಇರ್ತಾಳೆ ಹೇಳ್ತಾ ಒಳಗಡೆ ಕರ್ಕೊಂಡೋದ್ಲು ಚಂದ್ರಕಾಂತ. ಭೋಜನ ಆದ್ಮೇಲೆ ವಿಶ್ರಾಂತಿ ತಗೊಳ್ತಾ ಇದ್ದಿದ್ ಸ್ವಾಮೀಜಿ ಕಾಲ್ನ ಹೊತ್ತುತ್ತಾ ಬೀಸಣಿಗೆಯಿಂದ ಬೀಸ್ತಾ, ಸ್ವಾಮಿ ಎಲ್ಲ ತಿಳಿದಿರೋರು ನೀವು. ನಮ್ಮ ಅತ್ಯಮ್ಮ ನಾನ್ ಹೇಳೋದನ್ನೆಲ್ಲ ಕೇಳೋತ್ತರ. ಮಂತ್ರವೋ ಯಂತ್ರವೋ ತಂತ್ರವೋ ಕುತಂತ್ರವೋ ಇವೆಲ್ಲ ಇರುತ್ತಲ್ಲ, ಅದನ್ನ ಹೇಳ್ಕೊಡಿ ಸ್ವಾಮಿ ಹೇಳಿದ್ಲು. ಏನೋ ಒಂದು ಮಾಡಿಲ್ಲ ಅಂದ್ರೆ ಸಿಕ್ಕಾಕೊಳ್ಳೋ ಆಗಿದ್ದೀನಿ.
ಅದನ್ನ ತಿಳಿದ ಆ ಕಳ್ಳಸ್ವಾಮಿ, ನೋಡು ಮಗಳೇ, ನಿನಗೆ ಒಂದು ವರವನ್ನು ಕೊಟ್ಟೇ ಕೊಡುತ್ತೇನೆ ನಿನಗೆ ನಿಜವಾಗಲು. ಆದರೆ ಅದಕ್ಕೂ ಮುಂಚೆ ನಾನು ಇಲ್ಲಿಗೆ ಬಂದಿರುವ ವಿಷಯವನ್ನು ಹೇಳುತ್ತೇನೆ ನಿನಗೆ. ನಿನ್ನೆ ರಾತ್ರಿ ನಾವು ಆಶ್ರಮದಲ್ಲಿ ಮಲಗಿರುವಾಗ ಬಾವಿಯೊಳಗಿಂದ ಬಂಗಾರವೇ ಎದ್ದು ಬಂದಂತೆ ನಮ್ಮ ಕನಸಲ್ಲಿ ಬಂದಿತ್ತು. ಅದು ಎಲ್ಲಿ ಇದೆ ಎಂದು ನಾವು ಹಿಂದೆಯೇ ಬಂದು ನೋಡಿದರೆ ಅದು ನಿಮ್ಮ ಮನೆ ಮುಂದೆಯೇ ಬಂದು ಮಲಗಿದಂತೆ ಕಾಣುತ್ತಿತ್ತು. ಅದರಲ್ಲಿ 2 ಪೆಟ್ಟಿಗೆಯಷ್ಟು ಕಾಸು, ಚಿನ್ನ, ಒಡವೆ, ಬಂಗಾರ, ವೈಡೂರ್ಯ ಇನ್ನೂ ಹೆಚ್ಚು ಇತ್ತು. ನಿನಗೆ ಬೇಡ ಎಂದರೆ ಅದು ಈ ದಿನವೇ ಈ ಭೂಮಿಯಿಂದ ಅದು ಓಡಿ ಹೋಗಿ ಬೇರೆ ಮನೆಯವರಲ್ಲಿ ಸೇರಿಕೊಳ್ಳುತ್ತದೆ. ಆ ನಂತರ ನಿನ್ನ ಇಷ್ಟ. ಈಗ ಹೇಳು, ಆ ಬಂಗಾರ ಮೂಟೆ ಎಲ್ಲಿದೆ ಅಂತ ತಿಳ್ಕೋಬೇಕಾ? ಇಲ್ಲ ನಿನ್ನ ಅತ್ತೆ ನಿನ್ನ ಮಾತನ್ನು ಕೇಳುವಂತೆ ಇರಬೇಕಾ ಅಂತ ಪ್ರಶ್ನೆ ಹಾಕ್ತಾ. ಹಬ್ಬ, ಚಿನ್ನದ ಮೂಟೆನಾ? ನಮ್ಮ ಅತ್ತೆನ ಹೇಗೋ ಹಾಗೆ ಸರಿ ಮಾಡ್ಬೋದು ಅಂತ ಅನ್ಕೊಂಡ್ಲು ಮನ್ಸಲ್ಲಿ. ಈ ರೀತಿ ಬಂಗಾರ ಯಾರಿಗೂ ಸಿಗಲ್ವಲ್ಲ ಸ್ವಾಮಿ, ಆ ಬಂಗಾರ ಎಲ್ಲಿದೆ ಹೇಳಿ. ಬಂಗಾರ ಅಂದ್ರೆ ಯಾವ ಹೆಣ್ಣು ಮಕ್ಕಳು ತಾನೇ ಬೀಳುವುದಿಲ್ಲ ಹೇಳಿ ಅಂತ ನಕ್ಕದ. ಕಣ್ಣನ್ನ ಮುಚ್ಕೊಂಡು ಏನೋ ಧ್ಯಾನ ಮಾಡ್ತಿರೋ ತರ. ಕಾಣಿಸ್ತಿದೆ. ಈ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಇರುವಂತ ಬಾವಿಯಲ್ಲಿ ಭದ್ರವಾಗಿದೆ. ಈ ರಾತ್ರಿ ಅದನ್ನು ತೆಗೆದುಕೊಡುತ್ತೇನೆ. ಆದರೆ ಅಂತ ಕೊಸ್ರಾಡ್ದ. ಏನಾಯ್ತು ಸ್ವಾಮಿ? ಇವಾಗ ಬೋರಿಂಗು ಪಂಪಲ್ಲಿ ನೀರು ಬರಬೇಕಂದ್ರೆ ನೀರ್ ಹಾಕ್ತೀವಿ. ಬ್ಯಾಂಕಲ್ಲಿ ಬಡ್ಡಿ ಬರ್ಬೇಕಂದ್ರೆ ಹಣ ಹಾಕ್ಬೇಕು. ಹಾಗೇನೆ ಆ ಬಂಗಾರ ನಿನಗೆ ಸಿಗಬೇಕೆಂದ್ರೆ ನೀನು ಸ್ವಲ್ಪ ಬಂಗಾರವನ್ನಿಡಬೇಕು. ನೀನು ಎಷ್ಟು ಬಂಗಾರವನ್ನಿಡುತ್ತೀಯೋ ಅದು 2ರಷ್ಟು ನಿನಗೆ ಸಿಗುತ್ತದೆ ಬಂಗಾರ. 2ರಷ್ಟ? ಹಾಗಿದ್ರೆ ನನ್ ಬಂಗಾರ ಏನು? ನಮ್ಮ ಅತ್ತೆ ಬಂಗಾರ, ನನ್ನ ನಾದ್ನಿ ಬಂಗಾರ, ನನ್ ಗಂಡನ್ ಚಿನ್ನದ ಹುಡ್ದಾರ, ನಮ್ಮ ಮಾವನ್ 10 ಉಂಗ್ರಗಳು ಎಲ್ಲಾನು ತಂದಿಡ್ತೀನಿ. ಇದೆಲ್ಲ ಸೂರ್ಯಕಾಂತ ಕೇಳಿಸ್ಕೊಂಡ್ಲು. ನನ್ ಬಂಗಾರನೇ ಕೊಡ್ತೀಯಾ ನೀನು? ಮಾಡ್ತೀನಿರು ನಿನ್ಗೆ ಅನ್ಕೊಂಡ್ಲು. ಅರ್ಧ ರಾತ್ರಿ ಆಗ್ತಿದ್ದಂಗೆ ಸೂರ್ಯಕಾಂತ ಏನು ಗೊತ್ತಿಲ್ದ ಹಾಗೆ, ಇಲ್ ಕೇಳಿಸ್ಕೊಳೆ, ನನಗೆ ನಿದ್ದೆ ಬರ್ತಿದೆ, ನಾನೋಗ್ ಮಲ್ಕೊಂತೀನಿ ಹೇಳಿ ಎಲ್ಲಾರ್ಗೂ ಕೇಳ್ಸೋ ತರ ಕಿರ್ಚಿ ಎಂದಿನಂತೆ ಬೆಳದಿಂಗಳಲ್ಲಿ ಹೋಗಿ ಮಲ್ಗುದ್ಲು. ಅತ್ಯಮ್ಮ ಮಲ್ಗಿದಾಳಂತ ತಿಳಿದ ಚಂದ್ರಕಾಂತ ಮನೇಲಿದ್ದಿದ್ ಎಲ್ಲಾ ಬಂಗಾರನೂ ಸೇರ್ಸಿ ಸ್ವಾಮೀಜಿ ಮುಂದೆ ಇಟ್ಲು. ಧ್ಯಾನದಲ್ಲಿದ್ದ ಸ್ವಾಮೀಜಿ ಕಣ್ಣನ್ನ ತೆಗೆದು ಆ ಬಂಗಾರನ ನೋಡಿದ್ರು. ಇವತ್ತು ಒಳ್ಳೆ ಹಬ್ಬ ಆಗುತ್ತೆ ಅನ್ಕೊಂಡು, ಸರಿ ಇವಾಗ ನಾನು ಹೋಗಿ ಆ ಬಾವಿಯಲ್ಲಿರುವಂತ ಬಂಗಾರವನ್ನು ತೆಗೆಯುತ್ತೇನೆ, ಬಾ ನನಗೆ ಸಹಾಯ ಮಾಡು ಹೇಳ್ತಾ ಬಾವಿ ಕಡೆ ಹೋದ. ಸೂರ್ಯಕಾಂತ ಅವ್ರ ಮೇಲೆ ಒಂದು ಕಣ್ಣಿಟ್ಟು ನೋಡ್ತಾನೇ ಇದ್ಲು. ಚಂದ್ರಕಾಂತಳ ಸಹಾಯದಿಂದ ಬಾವಿಯಲ್ಲಿದ್ದಿದ್ ಬಂಗಾರನ್ನ ತೆಗಿತಾ ಇದ್ದ ಆ ಸ್ವಾಮೀಜಿ. ಅಮ್ಮ, ನಿಜವಾಗ್ಲೂ ಇಲ್ಲಿ ತುಂಬಾನೇ ಬಂಗಾರ ಇದೆ ಸ್ವಾಮಿ, ಎಳಿರಿ ಅಂತ ಗಟ್ಟಿಯಾಗಿ ಹಗ್ಗನ ಎಳಿತಾ ಇದ್ರು. 2 ಮೂಟೆ ಬಂಗಾರನ ನೋಡಿ ಕಣ್ಣೆಲ್ಲ ತಿರುಗ್ತು ಚಂದ್ರಕಾಂತಳಿಗೆ. ಇಲ್ಲಿ ನಾನಿಟ್ಟಿದ್ ಬಂಗಾರಕ್ಕಿಂತ ಜಾಸ್ತಿ ಬಂಗಾರ ಇದೆ. ಇರದೆ ಏನು, ನಾನು ಕೂಡ ಇದರಲ್ಲಿ ಬಂಗಾರವನ್ನಿಟ್ಟಿದ್ದೇನೆ. ಅದನ್ನು ನಾವಿಬ್ಬರು ಸೇರಿ ಸಮಪಾಲಾಗಿ ಹಂಚಿಕೊಳ್ಳೋಣ ಅಂತ ಹೇಳ್ತಾ ಅದನ್ನ ಹಂಚ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಇಲ್ ನೋಡಿ, ಇದು ನನ್ನ 2 ಬಳೆ. ಇದ್ರ ಬದಲು ನಾನು 4 ಬಳೆಗಳನ್ನ ತಗೊಳ್ತೀನಿ. ಇದು ನನ್ನ ಹಾರ, ಇದರ ಬದಲಾಗಿ 2 ಹಾರವನ್ನು ತೆಗೆದುಕೊಳ್ಳುತ್ತೇನೆ. ಇಲ್ ನೋಡಿ ನನ್ ಚೈನ್, ಇದ್ರ ಬದಲು 2 ಚೈನ್ಗಳನ್ನ ತಗೊಳ್ತೀನಿ. ಇದು ನನ್ನ ಸರ, ಇದರ ಬದಲಾಗಿ 2 ಸರವನ್ನು ತೆಗೆದುಕೊಳ್ಳುತ್ತೇನೆ. ಇದು ನಮ್ಮ ಅತ್ಯಮ್ಮ ಉಂಗ್ರ, ಇದ್ರ ಬದಲು 2 ಉಂಗ್ರನ ತಗೊಳ್ತೀನಿ ಅಂತ ಹೇಳ್ತಾ ತಗೊಳಕ್ ಹೋದಾಗ, ಎಲ್ಲಿ ಸ್ವಲ್ಪ ಈ ಕಡೆ ನೋಡಿ ಅಂತ ಹೇಳ್ತಾ ಒಂದು ಕೈ ಇವರಿಬ್ಬರ ಮಧ್ಯೆ ಬಂತು. ಪರಿಜ್ಞಾನ ಇಲ್ದೆ ಆ ಉಂಗ್ರನ ಕೈಗಿಟ್ಲು ಚಂದ್ರಕಾಂತ. ಅಬ್ಬಾ, ಇದು ಮಸ್ತ್ ಟೈಟ್ ಇದೆ ಕೇಳಿಸ್ತು ಒಂದು ಕೂಗು. ಪರವಾಗಿಲ್ಲ, ಇಲ್ ನೋಡು, ಇದನ್ ತಗೋ ಹಂಗೇಳ್ತಾ ಇನ್ನೊಂದು ಉಂಗ್ರಾನ ಕೊಡ್ತಾ ಒಂದು ಸಾರಿಗೆ ಬೆಚ್ಚಿ ಬಿದ್ದು ಆ ಕಡೆ ನೋಡಿದ್ಲು ಚಂದ್ರಕಾಂತ. ಎದುರಿನಲ್ಲಿ ದೊಡ್ಡ ದೊಡ್ಡ ಕಣ್ಗಳಿಟ್ಟು ನೋಡ್ತಿದ್ದಿದ್ ಸೂರ್ಯಕಾಂತ. ಪಕ್ಕದಲ್ಲೇ ಪೊಲೀಸ್ನ ನೋಡಿ ಶಾಕ್ ಆದ್ರು ಅವರಿಬ್ರು.
ಏನೋ ಕಳ್ಳ ನನ್ನ ಮಗನೇ, ಇಷ್ಟು ದಿನ ಕದ್ದಿರೋ ಬಂಗಾರನ್ನೆಲ್ಲ ಮುಚ್ಚಿಟ್ಟು ನೀನು ಮಾರ್ವೇಷದಲ್ಲಿ ತಿರುಗ್ತಾ ಇದೀಯಾ? ಹೌದು, ನಾನು ಒಬ್ಬ ಕಳ್ಳನ್ನ ಹುಡುಕ್ತಾ ಇದ್ರೆ ಇಲ್ಲಿ ಇಬ್ರು ಕಳ್ಳರು ಸಿಕ್ಕಾಕೊಂಬಿಟ್ರು. ಬನ್ರೋ ಸ್ಟೇಷನ್ಗೆ ಅಂತ ಹೇಳ್ತಾ ಅವನ್ ಕುತ್ತಿಗೆಗೆ ಕೈ ಹಾಕಿ ಅವನ್ನ ಮೇಲೆ ಬರ್ಸಿದ್ರು. ಅಮ್ಮೋ, ನಾನ್ ಕಳ್ಳಿ ಅಲ್ಲ ಸರ್. ನಿನ್ ಮುಖಾನೇ ಹೇಳ್ತಾ ಇದೆ. ನಡ್ರಿ ನಡ್ರಿ ಪೊಲೀಸ್ ಸ್ಟೇಷನ್ಗೆ, ನಡ್ರಿ. ಇಷ್ಟಕ್ಕೂ ಇವನ್ ಯಾರೋ ನನಗ್ ಗೊತ್ತೇ ಇಲ್ಲ ಸರ್. ನೋಡಕ್ಕೆ ನಮ್ಮಿಬ್ರಲ್ಲಿ ಏನಾದ್ರೂ ಹೋಲ್ಕೆ ಇದ್ಯಾ? ನೀವೇ ನೋಡಿ. ನನ್ಗೇನೋ ನೀವಿಬ್ರು ಒಂದೇ ಅನ್ನಿಸ್ತಾ ಇದೆ. ಮುಟ್ಟಾಳ್ರು ನೀವು. ನಡೀರಿ. ಸಾರ್, ನೀವು ನನ್ಗೇನ್ ಶಿಕ್ಷೆ ಬೇಕಾದ್ರೂ ಕೊಡಿ, ಪರವಾಗಿಲ್ಲ. ಆದ್ರೆ ಆ ಕೆಟ್ಟ ಮುಖಕ್ಕೆ ನನ್ನ ಹೋಲಿಕೆ ಮಾಡಬೇಡಿ ಸಾರ್. ನನ್ನ ಗ್ಲಾಮರ್ ಎಲ್ಲಿ, ಅವಳ ಗ್ಲಾಮರ್ ಎಲ್ಲಿ? ಈ ಕಳ್ಳನ್ ಮಗನೇ, ನಿನ್ ಮುಖ ಸುಟ್ಟೋಗ. ನನ್ ಮುಖಕ್ಕೇನೋ ಆಗಿದೆ, ನೋಡಕ್ ಚಂದಮಾಮನ್ ತರ ಕಾಣಿಸ್ತಿದೆ. ಇಲ್ ನೋಡಿ ಅತ್ಯಮ್ಮ, ಇವ್ರ ನನ್ ದೊಡ್ಡಪ್ಪನೂ ಅಲ್ಲ, ದೊಡ್ಡ ಕುದಾನೂ ಅಲ್ಲ. ಏನೋ ಬಂಗಾರ ಡಬಲ್ ಮಾಡ್ತೀನಿ ಅಂದಿದ್ದಕ್ಕೆ ಬುದ್ಧಿ ಕೆಟ್ಟು ನಂಬದೆ. ನೀನಾದ್ರೂ ಹೇಳು ಆ ಸರ್ಗೆ ಅಂತ ಹೇಳ್ತಾ ಕಾಲ್ಗೆ ಬಿದ್ಲು. ಇನ್ಸ್ಪೆಕ್ಟರ್ ಸರ್, ಇವಳು ನನ್ ಸೊಸೆನೆ. ಅವಳಿಗೆ ಕಳ್ಳ ಮುಖಾನೆ, ಆದ್ರೆ ಕಳ್ತನ ಮಾಡೋ ಮನ್ಸಿಲ್ಲ. ದಯವಿಟ್ಟು ನನ್ ಮುಖಾನ ನೋಡಿ ಅವಳನ್ನ ಬಿಟ್ಬಿಡಿ ಸರ್ ಅಂತ ಇನ್ಸ್ಪೆಕ್ಟರ್ ಹತ್ರ ರಿಕ್ವೆಸ್ಟ್ ಮಾಡಿ ಚಂದ್ರಕಾಂತ ಕಡೆ ನೋಡಿದ್ಲು. ಅಮ್ಮ ಅತ್ಯಮ್ಮ, ಇಲ್ಲೂ ಕೂಡ ನಿನ್ ಕೌಂಟರ್ ಹೇಳ್ದೆ ಬಿಡಲ್ಲ ಅಲ್ಲ ನೀನು? ಸರಿ, ನೀವ್ ಹೇಳ್ತಾ ಇರೋದಕ್ಕೆ ನಾನು ಸುಮ್ಮನೆ ಬಿಡ್ತಾ ಇದ್ದೀನಿ. ಕಳ್ಳನ್ನ ಹಿಡ್ಕೊಟ್ಟು ಬಂಗಾರನ ಕಾಪಾಡಿದ್ದಕ್ಕೆ ಥ್ಯಾಂಕ್. ಯಾವಾಗಾದ್ರೂ ಏನಾದ್ರೂ ಸಹಾಯ ಬೇಕಂದ್ರೆ ನನ್ನ ಮೀಟ್ ಮಾಡಿ ಅಂತ ಹೇಳ್ತಾ ಆ ಕಳ್ಳ ಸ್ವಾಮೀಜಿ ಹಾಗೂ ಅವ್ನ್ ದೋಚ್ಕೊಂಡಿದ್ ಬಂಗಾರನ ತಗೊಂಡ್ ಹೋದ್ರು ಇನ್ಸ್ಪೆಕ್ಟರ್. ಸಾರ್, ಇವಾಗ ಈ ಬಂಗಾರನೆಲ್ಲ ಏನ್ ಮಾಡ್ತೀರಾ ಸಾರ್? ಕರ್ಗಿಸ್ಬಿಟ್ಟು ನಿನ್ಗೆ ಬಂಗಾರದ ಬೇಡಿ ಮಾಡಿಸ್ಕೊಡ್ತೀನಿ, ನಡಿಯೋ ಹೇಳ್ತಾ ಹೊರಟೋದ್ರು. ಮನೇಲಿದ್ದಿದ್ದ ಅತ್ತೆ ಹತ್ರ ಹೋಗಿ ಅಳ್ತಾ ಹೇಳಿದ್ಲು ಚಂದ್ರಕಾಂತ. ನನ್ನ ಕ್ಷಮಿಸ್ಬಿಡಿ ಅತ್ತಿಯಮ್ಮ, ನನಗೇನೋ ಬುದ್ಧಿ ಕೆಟ್ಟು ಈ ರೀತಿ ಮಾಡ್ದೆ. ಇನ್ಯಾವತ್ತೂ ಈ ರೀತಿ ಮಾಡಲ್ಲ ಅಂತ ಕೆನ್ನೆಗೆ ಹೊಡ್ಕೊಂಡ್ಲು. ನಮ್ ತವ್ರ ಮನೇಲಿ ಕೊಟ್ಟಿರೋ ಬಂಗಾರನ ಹೆಂಗ್ ಕಾಪಾಡ್ಕೋಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು ಕಣೆ. ನೀನ್ ಮಾಡಿರೋ ಈ ಕೆಲ್ಸಕ್ಕೆ ನಿನ್ ಬಂಗಾರನು ನಾನೇ ಇಟ್ಕೊಂತೀನಿ ನನ್ನ ಹತ್ರ. ನೀನು ನಿಜವಾಗ್ಲೂ ಬದ್ಲಾಗಿದ್ಯಾ ಅಂತ ಗೊತ್ತಾದ್ಮೇಲೆ ನಾನ್ ಹಿಂಗ್ ವಾಪಸ್ ಕೊಡ್ತೀನಿ ಅಂತ ಹೇಳ್ತಾ ಅವಳ ಹತ್ರ ಇದ್ದಿದ್ ಬಂಗಾರ ಎಲ್ಲ ತಗೊಂಡ್ ಹೊರಟೋದ್ರು ಸೂರ್ಯಕಾಂತ. ಅಯ್ಯೋ ದೇವ್ರೆ, ನಾನು ಚಿಕ್ಕ ಮೀನ್ಗಳನ್ನ ಹಾಕಿ ತಿಮಿಂಗ್ಲನ ಹಿಡಿಯೋಣ ಅಂತ ನೋಡಿದ್ರೆ ಹಾಕೊಂಡಿದ್ದು ಹೋಯ್ತು, ಇಟ್ಕೊಂಡಿದ್ದು ಹೋಯ್ತು. ಅಯ್ಯೋ ದೇವ್ರೆ. ಈ ರೀತಿ ಅಳ್ತಾ ಕೂತ್ಕೊಂಡ್ಲು ಚಂದ್ರಕಾಂತ. ಈ ಎಪಿಸೋಡ್ ಕೂಡ ನಿಮಗೆ ನಗುವನ್ನ ತಂದಿದೆ ಅಂತ ನಾವು ನಂಬ್ತೀವಿ. ಮತ್ತೆ ಆಲೋಚನೆ ಏಕೆ, ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಗೆ ಸೂರ್ಯಕಾಂತ ಇಷ್ಟನಾ ಇಲ್ಲ ಚಂದ್ರಕಾಂತ ಇಷ್ಟನಾ? ಕಮೆಂಟ್ಗಳ ಮೂಲಕ ತಿಳಿಸಿ. ನಿಮಗೆ ಆನಂದ ನೀಡಕ್ಕೆ ಬರ್ತಿದೆ ಇನ್ನಷ್ಟು ವಿಡಿಯೋಸ್. ನೋಡ್ತಾ ಇರಿ ಕಾಕಾ ಟಿವಿ.